ನಮಸ್ಕಾರ, ನಾನು ಡಾಕ್ಟರ್ ರಾಘವೇಂದ್ರ ವೈ, ಚೀಫ್ ಮೆಡಿಕಲ್ ಆಫೀಸರ್, ಪತಂಜಲಿ ವೆಲ್ನೆಸ್, ಹುಬ್ಬಳ್ಳಿ. ಮೂತ್ರಪಿಂಡ ನಿಷ್ಕ್ರಿಯತೆ ಅಂದರೆ ಕ್ರೋನಿಕ್ ಕಿಡ್ನಿ ಫೇಲ್ಯೂರ್ ಅನ್ನೋ ನಮ್ಮ ಸೆಂಟ್ರಲ್ಲಿ ಡಯಾಲಿಸಿಸ್ ಇಲ್ಲದೆ ಚಿಕಿತ್ಸೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ನೀಡಲಾಗುತ್ತೆ. ಇದರಲ್ಲಿ ಮೂಲತಃ ನಾವು ಶಮನ ಔಷಧಿಗಳು ಅಂದರೆ ಓರಲ್ ಮೆಡಿಕೇಷನ್ಗಳನ್ನು ಕೊಡ್ತೀವಿ. ಹಾಗೂ ಪಥ್ಯ ಅಂದರೆ ಇಲ್ಲಿ ಪೊಟ್ಯಾಷಿಯಂ ಫ್ರೀ ಡಯಟನ್ನು ನಾವು ಇಲ್ಲಿಯೂ ಕೊಡ್ತೀವಿ. ಹಾಗೆ ಪೇಷಂಟಿಗೆ ಹೇಗೆ ಮನೆಯಲ್ಲಿ ತಗೋಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಮತ್ತು ಪಂಚಕರ್ಮದಲ್ಲಿ ಮೇಯ್ನಾಗಿ ನಾವು ಕಷಾಯ ಬಸ್ತಿ ಹಾಗೂ ಅವಗಾಹ ಸ್ವೇದನ ಅಂದರೆ ಎಮರ್ಷನ್ ಬಾತ್ ಅಂದರೆ 40 ಡಿಗ್ರಿ ಟೆಂಪ್ರೇಚರಲ್ಲಿ ನೀರಿನಲ್ಲಿ ಅವರಿಗೆ ನಾವು ಸ್ವೇದನ ಕರ್ಮವನ್ನು ಕೊಡ್ತೀವಿ. ಹಾಗೂ ಅದರ ಜೊತೆಗೆ ಯೋಗ ಮತ್ತು ಪ್ರಾಣಾಯಾಮ, ಅಕ್ಯುಪಂಚರ್ ಈ ಥರದ ಚಿಕಿತ್ಸೆಗಳಿಂದ ನಾವು ಅನೇಕ ರೋಗಿಗಳನ್ನು ಈಗಾಗಲೇ ಅವರ ಕ್ರಿಯಾಟಿನ್ ಲೆವೆಲ್ ಹಾಗೂ ಸಿರಮ್ ಬ್ಲಡ್ ನೈಟ್ರೋಜನ್ ಹಾಗೂ ಯೂರಿಯಾ ಲೆವೆಲ್ಗಳನ್ನು ಕಮ್ಮಿ ಮಾಡಿದ್ದೀವಿ. ಹಾಗೆ ನಮ್ಮ ಪದ್ಧತಿಯಿಂದ ಅಳವಡಿಸ್ಕೊಂಡು ಡಯಾಲಿಸಿಸ್ ಇಲ್ಲದೇ ಈಗ ನಮ್ಮಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈಗಾಗಲೇ ನಮ್ಮ ಹತ್ತಿರ ಚಿಕಿತ್ಸೆಗೆ ಒಳಗಾದಂತಹ ಸ್ವಸ್ಥ ಸಾಧಕರು ರಿಪೋರ್ಟ್ಗಳು ನಮ್ಮಲ್ಲಿ ಅವೈಲೇಬಲ್ ಇದ್ದಾರೆ. ಅದರಲ್ಲಿ ಎಷ್ಟೋ ಜನಗಳದ್ದು ಈಗ ಮುಂಚೆ 4.9 ಇತ್ತು. ಇದನ್ನು ಒಂದು ವಾರದಲ್ಲಿ ಅವ್ರದ್ದು ಹತ್ತಿರ 2.3ಗೆ ಕ್ರಿಯಾಟಿನ್ ಲೆವೆಲ್ ಬಂತು. ಮತ್ತು ಯೂರಿಯಾನು ನಾರ್ಮಲ್ ಆಗಿ ಬಂತು, ಯೂರಿಯಾ ಮತ್ತು ನೈಟ್ರೋಜನ್ ಲೆವೆಲ್ಸು. ಹಾಗೆ ಇನ್ನೊಂದು ಪೇಷಂಟಲ್ಲಿ ಅವ್ರಿಗೆ ಇಲ್ಲಿ ಫಸ್ಟ್ ಬಂದಾಗ ಒಂದು ವಾರದ ಹಿಂದೆ ಅವರ ಕ್ರಿಯಾಟಿನ್ ಲೆವೆಲ್ಲು ಹತ್ತಿರ 10.7 ಇತ್ತು. ಲಾಸ್ಟಿಗೆ ನಾವು ಡಿಸ್ಚಾರ್ಜ್ ಮಾಡಿ ಹೋಗಬೇಕಾದ್ರೆ ಒಂದು ತಿಂಗಳಾದ ನಂತರ ಅವರ ಕ್ರಿಯಾಟಿನ್ ಲೆವೆಲ್ಲು 3.87ಗೆ ಬಂತು. ಆದಮೇಲೆ ನಾವು ಪೇಷಂಟನ್ನು ಡಿಸ್ಚಾರ್ಜ್ ಮಾಡಿ ಅವರಿಗೆ ದಿನನಿತ್ಯ ಮೆಡಿಕೇಷನ್ಸನ್ನು ನಮ್ಮ ಪಥ್ಯನ ಫಾಲೋ ಮಾಡೋಕ್ಕೆ ಮನೆಯಲ್ಲೇ ಬರೆದುಕೊಟ್ಟು ಈಗಲೂ ಪೇಷಂಟ್ ಅದನ್ನು ತಗೊಂತ ಇನ್ನೂ ತಮ್ಮ ಆರೋಗ್ಯಕರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಥ್ಯಾಂಕ್ ಯು.